ಆಕಾಶವಾಣಿ ಹಾಸನ. ಆಯುರ್ವೇದದ ಸುಲಭದ ಪರಿಣಾಮಕಾರಿ ಸಲಹೆಗಳನ್ನು ನೀಡುವ ಕಾರ್ಯಕ್ರಮ ಆರೋಗ್ಯ ಧರ್ಮ. ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ತಣ್ಣೀರುಹಳ್ಳ, ಹಾಸನ. ಕೇಳಿ ಹಾಸನ ಆಕಾಶವಾಣಿಯಿಂದ ಆರೋಗ್ಯ ಧರ್ಮ. ಇದು ಹಾಸನ ಆಕಾಶವಾಣಿಯ ಆರೋಗ್ಯ ಮಾರ್ಗದರ್ಶಿ. ಆಯುರ್ವೇದದ ಬಗೆಗಿನ ಕಟ್ಟುಕಥೆಗಳು ಈ ಕುರಿತಂತೆ ಈಗ ಕಥೆ ಹೇಳ್ತಾರೆ ಡಾಕ್ಟರ್ ಸ್ಫೂರ್ತಿ ಸಿ ಮಠದವರು. ಕಟ್ಟುಕತೆ ಎಂದರೆ ಕೆಲವೊಂದು ಆಧಾರಗಳಿಲ್ಲದೆ ಬಾಯಿಂದ ಬಾಯಿಗೆ ಬಂದಿರುವ ಕಥೆಗಳೇ ಕಟ್ಟುಕಥೆಗಳು. ಈಗ ಆ ಕಟ್ಟುಕಥೆಗಳ ಒಳಹೊಕ್ಕಿ ನೈಜತೆಯನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ, ಗೂಗಲ್ನಲ್ಲಿ ಆಯುರ್ವೇದ ಎಂದು ಹುಡುಕಿದರೆ ಬರುವುದೇ ಇದು ಒಂದು ಅವೈಜ್ಞಾನಿಕ ಶಾಸ್ತ್ರ ಎಂದು. ಆದರೆ ಆಯುರ್ವೇದದ ಆಗಮದ ಕಾರಣವೇ ಬಹುಪಾಲು ಜನರ ಅನಾರೋಗ್ಯಕ್ಕೆ ತುತ್ತಾದಾಗ, ಅಂತಹ ಸಮಯದಲ್ಲಿ ನಮ್ಮ ಆಚಾರ್ಯರು ಔಷಧಿಯನ್ನು ಕೊಟ್ಟು ಅದರ ಪರಿಣಾಮಗಳು, ದುಷ್ಪರಿಣಾಮಗಳ ಬಗ್ಗೆ ಸಂಶೋಧನೆ ಮಾಡಿ ಬರೆದಿರುವ ವೈಜ್ಞಾನಿಕ ಶಾಸ್ತ್ರ ಇದು. ಎರಡನೇದಾಗಿ, ಪಂಚಕರ್ಮ ಅಂದರೆ ಬರೀ ಮಸಾಜ್ಗೆ ಮಾತ್ರ ಸೀಮಿತವಲ್ಲ. ತುಂಬಾ ಜನರ ನಂಬಿಕೆ ಅಥವಾ ತಿಳುವಳಿಕೆ ಪಂಚಕರ್ಮ ಎಂದರೆ ಮಸಾಜ್ ಮಾತ್ರ. ಆದರೆ ಅದರ ಹೆಸರಲ್ಲೇ ಇರುವ ಹಾಗೆ ಇದು 5 ಮುಖ್ಯ ಚಿಕಿತ್ಸಾ ಕ್ರಮಗಳನ್ನು ಒಳಗೊಂಡಿದೆ. ವಮನ, ವಿರೇಚನ, ಬಸ್ತಿ, ನಸ್ಯ, ರಕ್ತಮೋಕ್ಷಣ. ಇವು 5 ಮುಖ್ಯ. ಆದರೂ ಇನ್ನೂ ಕೆಲವೊಂದು ಸ್ವೇದನ, ಉದ್ವರ್ತನ, ಪರಿಷೇಕ ಇಂತಹ ಚಿಕಿತ್ಸೆಯೂ ಲಭ್ಯವಿರುತ್ತದೆ. ಮೂರನೇದಾಗಿ, ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆ ಇಲ್ಲ. ಶಸ್ತ್ರಚಿಕಿತ್ಸೆಯ ಪಿತಾಮಹರೇ ಆಚಾರ್ಯ ಸುಶ್ರುತ. ಅವರು ಅನೇಕ ಶಸ್ತ್ರಗಳು ಮತ್ತು ಶಸ್ತ್ರಚಿಕಿತ್ಸೆ ವಿಧಿವಿಧಾನ, ಪ್ಲಾಸ್ಟಿಕ್ ಸರ್ಜರಿ ಇನ್ನೂ ಮುಂತಾದವುಗಳ ಬಗ್ಗೆ ಜ್ಞಾನ ಕೊಟ್ಟವರು. ಹಾಗಾಗಿ ಆಯುರ್ವೇದದಲ್ಲೂ ಶಸ್ತ್ರಚಿಕಿತ್ಸೆ ಲಭ್ಯವಿರುತ್ತದೆ. ಇನ್ನು ಆಯುರ್ವೇದ ಔಷಧಗಳಲ್ಲಿ ಸೈಡ್ ಎಫೆಕ್ಟ್ಸ್ ಇರುವುದಿಲ್ಲ ಎಂಬುವ ನಂಬಿಕೆ. ಯಾವುದೇ ಔಷಧಿ ವೈದ್ಯರ ಸಲಹೆ ಇಲ್ಲದೆ ಸರಿಯಾದ ಪ್ರಮಾಣದಲ್ಲಿ ಸೇವಿಸದಿದ್ದರೆ ಮತ್ತು ಸರಿಯಾದ ಸಂಯೋಜನೆ ಮಾಡಿ ಸೇವಿಸದಿದ್ದರೆ ಅನೇಕ ಸೈಡ್ ಎಫೆಕ್ಟ್ಸ್ ಅನ್ನು ಕಾಣಬಹುದು. ಆಯುರ್ವೇದ ಔಷಧಿಗಳಿಗೆ ಮುಕ್ತಾಯ ದಿನಾಂಕ ಇಲ್ಲ ಅಥವಾ ಎಕ್ಸ್ಪೈರಿ ಡೇಟ್ ಇಲ್ಲ. ಆಯುರ್ವೇದದಲ್ಲಿ ಹಲವಾರು ಬಗೆಯ ಔಷಧಿಗಳಾದ ಚೂರ್ಣ, ಅವಲೇಹ, ಕಷಾಯ, ಗುಟಿಕ ಮುಂತಾದವು ಇವೆಲ್ಲವಕ್ಕೂ ತನ್ನದೇ ಆದ ಸ್ವವೀರ್ಯ ಶಕ್ತಿ ಅವಧಿ ಇರುತ್ತದೆ. ಹಾಗಾಗಿ ಅದರ ಎಕ್ಸ್ಪೈರಿ ಡೇಟ್ ನೋಡಿಕೊಂಡೇ ಸೇವಿಸಬೇಕು. ಇನ್ನು ಗಿಡಮೂಲಿಕೆ ಎಲ್ಲ ಆಯುರ್ವೇದವಲ್ಲ. ಮಾರ್ಕೆಟ್ನಲ್ಲಿ ಬರುವ ಹಲವಾರು ಪ್ರಾಡಕ್ಟ್ಸ್ಗಳಲ್ಲಿ ಟೂತ್ಪೇಸ್ಟ್ ಅಲ್ಲಿ ಉಪ್ಪಿರೋದು, ಸೋಪಲ್ಲಿ ಬೇವು ಇರೋದು, ಇದನ್ನೆಲ್ಲ ಕಂಡು ಆಯುರ್ವೇದ ಅಂತ ತಿಳಿಯಕ್ ಬರಲ್ಲ. ಸೊ ಆಯುರ್ವೇದದಲ್ಲಿ ಔಷಧಿ ತಯಾರಿಕೆ ಅದರದೇ ಆದ ವಿಧಾನಗಳು ಇರುತ್ತದೆ. ಇನ್ನು ಗಿಡಮೂಲಿಕೆ ಅಲ್ಲದೆ ರಸ ಔಷಧಿಗಳು ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ. ರಸ ಔಷಧಿಗಳು ಆರೋಗ್ಯಕ್ಕೆ ಹಾನಿಕರ ಎಂಬುವ ನಂಬಿಕೆ ಇದು ತಪ್ಪು. ಸರಿಯಾದ ರೀತಿಯಲ್ಲಿ ಶೋಧನೆ ಮಾಡಿ ಬಳಸಿದ ಯಾವುದೇ ರಸ ಔಷಧಿಗಳು ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಬೀರುವುದಿಲ್ಲ. ಹೀಗೆ ನೀವು ಯಾವುದೇ ಒಂದು ಕಟ್ಟುಕತೆ ಕೇಳಿದಲ್ಲಿ ಆಯುರ್ವೇದ ವೈದ್ಯರನ್ನು ಭೇಟಿಯಾಗಿ ನಿಜವನ್ನು ತಿಳಿದುಕೊಳ್ಳಿ. ಆಯುರ್ವೇದದ ಬಗೆಗಿನ ಕಟ್ಟುಕಥೆಗಳ ಬಗ್ಗೆ ನೈಜ ಸಂಗತಿಗಳನ್ನು ಇಲ್ಲಿಯವರೆಗೂ ಹೇಳಿದವರು ಡಾಕ್ಟರ್ ಸ್ಫೂರ್ತಿ ಸಿ ಮಠದ್ ಅವರು. ಆಚಾರ ರಸಾಯನ ಈ ಬಗ್ಗೆ ಈಗ ವಿಚಾರ ಪ್ರಸ್ತಾಪ ಡಾಕ್ಟರ್ ಚೇತನ್ ಎಂ ಅವರಿಂದ. ಸಾಮಾನ್ಯವಾಗಿ ನಾವೆಲ್ಲರೂ ಆರೋಗ್ಯವಾಗಿರಬೇಕೆಂದು ಯಾವಾಗಲೂ ಬಯಸ್ತೇವೆ. ದೈಹಿಕ ಆರೋಗ್ಯವೇ ಅತ್ಯುತ್ತಮ ಎಂದು ಭಾವಿಸ್ತೇವೆ. ದೈಹಿಕ ಆರೋಗ್ಯ ಬೇಕು ಕೂಡ. ಹಾಗೆಯೇ ಶಾಂತ, ಸಂಯೋಜಿತ, ಏಕಾಗ್ರ ಮನಸ್ಸು ಕೂಡ ಹೊಂದಿರುವುದು ಬಹಳ ಮುಖ್ಯ. ದೈಹಿಕ ಆರೋಗ್ಯಕ್ಕಾಗಿ ಔಷಧಿಗಳು, ಆಹಾರ ಪದ್ಧತಿ ಇತ್ಯಾದಿಗಳು ಬಹಳ ಉಪಯುಕ್ತವಾದವು. ಹಾಗಿದ್ರೆ ಮಾನಸಿಕ ಆರೋಗ್ಯಕ್ಕಾಗಿ ಏನೇನು ಮಾಡಬೇಕು? ಮನಸ್ಸು ಶಾಂತ ಹಾಗೂ ಸಂಯೋಜಿತ ಅಂದರೆ ಆರ್ಗನೈಸ್ಡ್ ಆಗಿರಬೇಕೆಂದರೆ ಶಿಸ್ತುಬದ್ಧ ತರಬೇತಿ ಬೇಕಾಗುತ್ತೆ. ಇದನ್ನು ಆಯುರ್ವೇದದಲ್ಲಿ ಆಚಾರ ರಸಾಯನ ಎಂಬ ಕಲ್ಪನೆಯೊಂದಿಗೆ ವಿವರಿಸುತ್ತಾರೆ. ಸೊ ಇದು ಏನಪ್ಪಾ ಅಂದರೆ, ಇದು ಮನಸ್ಸನ್ನು ಪುನರುಜ್ಜೀವನಗೊಳಿಸುವುದು ಹಾಗೆ ಅನಿಸ್ತದೆ. ಸಾಮಾನ್ಯವಾಗಿ ನಾವೆಲ್ಲರೂ ಮಾತಾಡಬೇಕಾದ್ರೆ ಆಚಾರ ವಿಚಾರ ಅಂತೇಳಿ ಕರಿತೇವೆ. ವಿಚಾರ ಅಂದರೆ ನಮ್ಮ ಥಿಂಕಿಂಗ್, ಥಾಟ್ ಪ್ರೋಸೆಸ್. ಆಚಾರ ಅಂದರೆ ಏನು ಅಂದರೆ ನಮ್ಮ ಮಾನಸಿಕ ವರ್ತನೆ. ರಸಾಯನ ಅಂದರೆ ರೆಜುವಿನೇಷನ್ ಅಥವಾ ಪುನರುಜ್ಜೀವನಗೊಳಿಸುವುದು. ಸಾಮಾನ್ಯವಾಗಿ ಆಚಾರ ರಸಾಯನ ಅಂತಂದ್ರೆ ನಾವು ವರ್ತನೆಯ ಚಿಕಿತ್ಸೆ ಅಥವಾ ಬಿಹೇವಿಯರಲ್ ರೆಜುವಿನೇಷನ್ ಅಂತೇಳಿ ಕರಿತೀವಿ. ಆಹಾರ ಮತ್ತು ಔಷಧಗಳು ಸಾಮಾನ್ಯವಾಗಿ ನಮ್ಮ ಶರೀರಕ್ಕಾದರೆ ಆಚಾರ ರಸಾಯನ ಅಥವಾ ವರ್ತನೆಯ ಚಿಕಿತ್ಸೆ ನಮ್ಮ ಬಿಹೇವಿಯರ್ ಕನ್ಸರ್ನ್ ಇರುತ್ತೆ. ಅದು ಯಾವ್ಯಾವುದು ಅಂತೇಳಿ ನೋಡೋಣ ಈಗ. ಅಂದರೆ ಮುಖ್ಯವಾಗಿ ಸತ್ಯವಂತರಾಗಿರುವುದು, ಕೋಪದಿಂದ ಮುಕ್ತವಾಗಿರುವುದು, ಮದ್ಯ ಮೈಥುನದಿಂದ ದೂರವಿರುವುದು, ಅಹಿಂಸೆಯನ್ನು ಪಾಲನೆ ಮಾಡುವುದು, ಅಂದರೆ ಯಾವ ರೀತಿಯ ಹಿಂಸೆಯೂ ಇರಬಾರ್ದು, ಅತಿಯಾದ ಆಲೋಚನೆ ಮಾಡದೇ ಇರ್ತಕ್ಕಂಥದ್ದು, ಆಯಾಸ ಮಾಡ್ಕೊಳ್ದೇ ಇರ್ತಕ್ಕಂಥದ್ದು, ಶಾಂತ ಸೃಜನಶೀಲತೆಯಿಂದ ಇರ್ತಕ್ಕಂಥದ್ದು, ಹಿತವಾದ ಮಾತುಗಳನ್ನು ಆಡ್ತಕ್ಕಂಥದ್ದು, ಧಾರ್ಮಿಕವಾದ ಜಪಗಳನ್ನು ಮಾಡುವುದು,
ದೈಹಿಕ ಮತ್ತೆ ಮಾನಸಿಕ ಶುದ್ಧತೆಯನ್ನು ಹೊಂದುವುದು, ಸ್ಥಿರವಾದ ಆಲೋಚನೆ ಮತ್ತು ಧೈರ್ಯಶಾಲಿ ಪ್ರವೃತ್ತಿಯನ್ನು ಹೊಂದುವುದು, ಸಾಮಾಜಿಕ ಉದ್ದೇಶಕ್ಕಾಗಿ ದಾನ ಮಾಡುವುದು, ನಿಯಮಿತ ತಪಸ್ಸು, ಧ್ಯಾನ ಮಾಡುವುದು, ಗುರು ಹಿರಿಯರನ್ನು ಗೌರವಿಸುವುದು, ಅನಾಗರಿಕ ವರ್ತನೆಯಿಂದ ದೂರವಿರುವುದು ಅಥವಾ ಪ್ರಾಣಿಯಂತೆ ವರ್ತಿಸದಿರುವುದು, ವೈಚಾರಿಕ ಜ್ಞಾನವನ್ನು ಬೆಳೆಸಿಕೊಳ್ತಕ್ಕಂಥದ್ದು, ಅಂದರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತೇಳಿ ತಿಳಿದು ಅದನ್ನ ಫಾಲೋ ಮಾಡ್ತಕ್ಕಂಥದ್ದು, ಅಹಂಕಾರ ಮನೋಭಾವದಿಂದ ಮುಕ್ತವಾಗಿರತಕ್ಕಂಥದ್ದು, ತಮ್ಮನ್ನು ತಾವು ಮುಕ್ತ ಕಲಿಕೆಗೆ ತೆರೆದುಕೊಳ್ಳುವುದು, ವಿಶಾಲ ಮನೋಭಾವನೆ ಹೊಂದುವುದು ಮತ್ತು ಸ್ವಯಂ ನಿಯಂತ್ರಣ ಹೊಂದುವುದು. ಇವನ್ನೆಲ್ಲ ನಿಯಮಿತವಾಗಿ ಮಾಡ್ತಾ ಬಂದರೆ ಮನಸ್ಸು ರೆಜುವಿನೇಷನ್ ಆಗುವುದರ ಜೊತೆಗೆ ಶಾಂತಿ, ಸಂಯೋಜಿತ ಮನಸ್ಸನ್ನು ಪಡೆಯಬಹುದು. ಒಳ್ಳೆ ವಿಚಾರಗಳು ಶ್ರೋತೃಗಳೇ. ಆಚಾರ ವಿಚಾರ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಈ ಕಾರ್ಯಕ್ರಮ ಆಚಾರ ರಸಾಯನ ಡಾಕ್ಟರ್ ಚೇತನ್ ಎಂ ಅವರಿಂದ ಪ್ರಸ್ತಾಪ ಆಯಿತು. ದಶವಿಧ ಪಾಪಕರ್ಮಗಳು ಈ ಬಗ್ಗೆ ಮಾತಾಡ್ತಿದ್ದಾರೆ ಡಾಕ್ಟರ್ ವಿದ್ಯಾರಾಣಿ ಅವರು. ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಮಾಡುವ ಎಷ್ಟೋ ಕರ್ಮಗಳು ನಮ್ಮ ಆರೋಗ್ಯದ ಮೇಲೆ ನೇರ ಪರಿಣಾಮವನ್ನು ಬೀರುತ್ತವೆ. ಇಂದಿನ ಸಮಾಜದಲ್ಲಿ ಜೀವನದ ಮೌಲ್ಯಗಳನ್ನು ಅರಿಯದೆ ಮನುಷ್ಯ ಅನೇಕ ಪಾಪಕರ್ಮಗಳನ್ನು ಮಾಡಿ ಹಲವಾರು ಪರಿಣಾಮಗಳನ್ನು ಎದುರಿಸಬೇಕಾಗಿದೆ. ಈ ಸಂದರ್ಭದಲ್ಲಿ ಆಯುರ್ವೇದವು ಕೇವಲ ಔಷಧದಿಂದ ಚಿಕಿತ್ಸೆ ಮಾಡಲು ಸೀಮಿತವಾಗಿರದೆ ಇದು ಜೀವನದ ಸಮತೋಲನವನ್ನು ಸಾಧಿಸುವ ಮೂಲಕ ಶಾರೀರಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯವನ್ನು ಸಾಧಿಸಲು ಹೇಳಿರುವ ವೈದ್ಯಕೀಯ ವೈಜ್ಞಾನಿಕ ಪದ್ಧತಿಯಾಗಿದೆ. ಆಯುರ್ವೇದದ ಅಷ್ಟಾಂಗ ಹೃದಯ ಸಂಹಿತೆಯಲ್ಲಿ ವಾಗ್ಭಟಾಚಾರ್ಯರು ದಿನನಿತ್ಯ ಜೀವನದಲ್ಲಿ ತ್ಯಜಿಸಬೇಕಾದ 10 ಪಾಪಕರ್ಮಗಳ ಬಗ್ಗೆ ವಿವರಿಸಿದ್ದಾರೆ. ಇವುಗಳನ್ನು ಮನುಷ್ಯ ಕಾಯ, ವಾಚ, ಮನಸ ತ್ಯಜಿಸಬೇಕು ಎಂದು ಕೂಡ ವಿವರಿಸಿದ್ದಾರೆ. ಇಲ್ಲಿ ಪಾಪಕರ್ಮಗಳು ಅಂದರೆ ಪೂರ್ವಜನ್ಮದ ಪಾಪಕರ್ಮಗಳಷ್ಟೇ ಅಲ್ಲದೆ ನಿತ್ಯ ಜೀವನದಲ್ಲಿ ಈ ಕರ್ಮಗಳನ್ನು ಮಾಡುವುದರಿಂದಲೂ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಉಂಟಾಗುತ್ತವೆ. ಈಗ ಆ 10 ಪಾಪಕರ್ಮಗಳು ಯಾವುವು ಎಂದು ತಿಳಿಯೋಣ. ಮೊದಲನೇದಾಗಿ ಹಿಂಸೆ ಎಂದರೆ ಪ್ರಾಣಿಗಳಿಗೆ ಅಥವಾ ಇತರ ಜೀವಿಗಳಿಗೆ ಹಿಂಸೆಯನ್ನು ಉಂಟು ಮಾಡುವುದು. ಎರಡನೆಯದು ಸ್ಥೇಯ ಎಂದರೆ ಕಳ್ಳತನ, ಅಂದರೆ ನಮ್ಮದಲ್ಲದ ಯಾವುದೇ ವಸ್ತುಗಳನ್ನು ಕಳುವು ಮಾಡುವುದು. ಮೂರನೆಯದು ಅನ್ಯಥಾಕಾಮ ಎಂದರೆ ನಮ್ಮ ಇಚ್ಛೆಗಳನ್ನು ಸರಿಯಲ್ಲದ ರೀತಿಯಲ್ಲಿ ಪೂರ್ಣಗೊಳಿಸಿಕೊಳ್ಳುವುದು. ನಾಲ್ಕನೆಯದು ಪೈಶೂನ್ಯ ಎಂದರೆ ಪರರ ನಡುವೆ ಭಿನ್ನತೆಯನ್ನು ತರುವುದು. ಐದನೆಯದು ಪರುಷವಚನ ಅಂದರೆ ಕಠೋರವಾಗಿ ಮಾತನಾಡಿ ಬೇರೆಯವರನ್ನು ನೋವುಗೊಳಿಸುವುದು. ಆರನೆಯದು ಅನೃತ ವಚನ ಅಂದರೆ ಅಸತ್ಯ ಅಥವಾ ಸುಳ್ಳು ಮಾತನಾಡುವುದು. ಏಳನೆಯದು ಸಂಭಿನ್ನ ಆಲಾಪ ಅಂದರೆ ಅಸಂಬದ್ಧವಾಗಿ ಮಾತನಾಡುವುದು. ಎಂಟನೆಯದು ವ್ಯಾಪಾದ ಅಂದರೆ ಇತರರಿಗೆ ಹಾನಿ ಉಂಟು ಮಾಡುವ ಚಿಂತನೆ ಮಾಡುವುದು. ಒಂಬತ್ತನೆಯದು ಅಭಿದ್ಯ ಅಂದರೆ ಬೇರೆಯವರ ಬಗೆಗೆ ಈರ್ಷೆ ಅಥವಾ ದ್ವೇಷವನ್ನು ಪಡುವುದು. ಹತ್ತನೆಯದು ದೃಗ್ ವಿಪರ್ಯಯ ಅಂದರೆ ಸತ್ಯವನ್ನು ಅರಿಯಲು ನಿರಾಕರಿಸುವುದು ಅಥವಾ ಒಪ್ಪಿಕೊಳ್ಳದಿರುವುದು. ಈ ಕರ್ಮಗಳು ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ನೇರವಾದ ಪರಿಣಾಮವನ್ನು ಬೀರುವುದರಿಂದ ಇವುಗಳನ್ನು ಪಾಪಕರ್ಮಗಳೆಂದು ಕರೆಯುತ್ತಾರೆ. ಇವುಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ತೊರೆಯುವುದರಿಂದ ಕೇವಲ ವ್ಯಕ್ತಿಗತವಷ್ಟೇ ಅಲ್ಲದೆ ಸಮಾಜದ ಸೌಹಾರ್ದತೆಯನ್ನು ಕೂಡ ಕಾಪಾಡಬಹುದು. ಮನುಷ್ಯನ ಜೀವನವನ್ನು ಶ್ರೇಷ್ಠ ಮತ್ತು ಸಾರ್ಥಕವಾಗಿಸಲು ಈ ಕರ್ಮಗಳನ್ನು ತ್ಯಜಿಸುವುದು ಅತಿ ಅವಶ್ಯಕ. ಒಳ್ಳೆ ವಿಷಯಗಳು ಶ್ರೋತೃಗಳೇ. ದಶವಿಧ ಪಾಪಕರ್ಮಗಳು ಈ ಬಗ್ಗೆ ಮಾತಾಡಿದವರು ಡಾಕ್ಟರ್ ವಿದ್ಯಾರಾಣಿ ಕೆಪಿ ಅವರು. ಆಯುರ್ವೇದದಲ್ಲಿ ವ್ಯಾಯಾಮದ ಉಲ್ಲೇಖ ಈ ಬಗ್ಗೆ ಈಗ ಆಲಿಸಿಕೊಳ್ಳಿ. ವಿಚಾರವನ್ನ ಮಂಡಿಸಿದರೆ ಡಾಕ್ಟರ್ ಚೈತ್ರಾ ಶ್ರೀ ಎಸ್ ಅವರು. ನಮ್ಮ ಜೀವನದ ಮೂಲ ಭದ್ರತೆಯೇ ದೇಹದ ಆರೋಗ್ಯ. ಪ್ರಪಂಚದ ಎಲ್ಲಾ ಸಂಪತ್ತು ಇದ್ದರೂ ದೇಹದ ಆರೋಗ್ಯವಿಲ್ಲದಿದ್ದರೆ ಅದು ವ್ಯರ್ಥ. ನಮ್ಮ ದೇಹವನ್ನು ಆರೋಗ್ಯವಂತವಾಗಿಡಲು ಆಯುರ್ವೇದವು ಅನೇಕ ಮಾರ್ಗಗಳನ್ನು ತೋರುತ್ತದೆ. ಅದರಲ್ಲಿ ಪ್ರಮುಖವಾದ ಒಂದು ಅಂಶವೆಂದರೆ ವ್ಯಾಯಾಮ. ಹಾಗಿದ್ದರೆ ವ್ಯಾಯಾಮವೆಂದರೆ ಏನು? ಶರೀರ ಆಯಾಸ ಜನನಂ ಕರ್ಮ ವ್ಯಾಯಾಮಂ ಸಂಗೀತಂ, ಅಂದರೆ ದೇಹಕ್ಕೆ ಹಿತಪೂರ್ವಕವಾದ ಪರಿಶ್ರಮವನ್ನು ವ್ಯಾಯಾಮವೆಂದು ಕರೆಯುತ್ತಾರೆ. ನಿತ್ಯ ವ್ಯಾಯಾಮ ಮಾಡುವುದರಿಂದ ಆಗುವ ಪ್ರಯೋಜನಗಳೇನು? ನಿಮ್ಮ ದೇಹ ಸದೃಢವಾಗುತ್ತದೆ, ಉತ್ತಮವಾದ ಜೀರ್ಣಕ್ರಿಯೆ ಹಾಗೂ ಉತ್ಸಾಹಭರಿತವಾದ ದೈನಂದಿನ ಚಟುವಟಿಕೆಗಳಿಗೆ ಸಹಾಯ ಮಾಡುತ್ತದೆ.
ತಾಪ, ಶೀತ ಮುಂತಾದ ತೊಂದರೆಗಳನ್ನು ತಡೆಯುವ ಶಕ್ತಿ ಬರುತ್ತದೆ. ಆಯುರ್ವೇದದಲ್ಲಿ ಒಂದು ಉಲ್ಲೇಖನವಿದೆ, ನಾಚ ಅಸ್ತಿ ಸದೃಶಂ ತೇನ ಕಿಂಚಿತ್ ಸ್ಥೌಲ್ಯ ಅಪಕರ್ಷಣಂ. ಅಂದರೆ ದೇಹದ ತೂಕವನ್ನು ಕಡಿಮೆ ಮಾಡಲು ವ್ಯಾಯಾಮವು ಒಂದು ಉತ್ತಮ ದಾರಿಯಾಗಿದೆ. ಆದರೆ ವ್ಯಾಯಾಮವನ್ನು ದೇಹದ ಬಲದ ಅರಿವಿನೊಂದಿಗೆ ಮಿತಿಯಲ್ಲೇ ಮಾಡಬೇಕು. ಏಕೆಂದರೆ ಅತಿಯಾದರೆ ಅಮೃತವು ವಿಷ. ಅತಿ ವ್ಯಾಯಾಮ ಮಾಡುವುದರಿಂದ ಜ್ವರ, ಕೆಮ್ಮು, ಕ್ಷಯ ಮುಂತಾದ ಕಾಯಿಲೆಗಳು ಉಂಟಾಗುತ್ತದೆ. ಹೀಗಾಗಿ ಮಿತಿಯೊಂದಿಗೆ ವ್ಯಾಯಾಮ ಮಾಡುವುದು ಮುಖ್ಯ. ಆದ್ದರಿಂದ ನಿಮ್ಮ ಶಕ್ತಿಯ ಅರ್ಧದಷ್ಟು ವ್ಯಾಯಾಮ ಮಾಡಿ. ದುರ್ಬಲವಾಗಿರುವಾಗ ಅಥವಾ ಹೊಟ್ಟೆ ತುಂಬಾ ಆಹಾರ ಸೇವಿಸಿದ ನಂತರ ವ್ಯಾಯಾಮ ಮಾಡಬಾರದು. ಆಯುರ್ವೇದದಲ್ಲಿ ವ್ಯಾಯಾಮದ ಮಹತ್ವವನ್ನು ಈ ರೀತಿಯ ರೂಪಕ ಮೂಲಕ ವಿವರಿಸುತ್ತಾರೆ. ವ್ಯಾಧೆಯೋ ನ ಉಪಸರ್ಪಂತಿ ಸಿಂಹಂ ಶುದ್ರ ಮೃಗ ಇವ. ಅಂದರೆ ಆರ್ಭಟದಿಂದ ಚಲಿಸುತ್ತಿರುವ ಸಿಂಹವನ್ನು ಶುದ್ರ ಮೃಗಗಳು ಸಮೀಪಿಸಲು ಎದುರುವಂತೆ ನಿತ್ಯ ವ್ಯಾಯಾಮ ಮಾಡುವ ವ್ಯಕ್ತಿಯ ದೇಹವನ್ನು ರೋಗಗಳು ಆಕ್ರಮಿಸಲು ಎದುರುತ್ತವೆ. ಸ್ನೇಹಿತರೆ, ವ್ಯಾಯಾಮವು ದೇಹದ ಮಾತ್ರವಲ್ಲ, ಮನಸ್ಸಿನ ಆರೋಗ್ಯಕ್ಕೂ ಮಹತ್ವವಾದದ್ದು. ಆದ್ದರಿಂದ ದಿನನಿತ್ಯ ಮಿತಿಯಾಗಿ ವ್ಯಾಯಾಮ ಮಾಡಿ ಸುದೀರ್ಘವಾದ ಆರೋಗ್ಯವಾದ ಜೀವನವನ್ನು ನಿಮ್ಮದಾಗಿಸಿಕೊಳ್ಳಿ. ವ್ಯಾಯಾಮ ಹೇಗಿರಬೇಕು, ಯಾಕಿರಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದವರು ಡಾಕ್ಟರ್ ಚೈತ್ರಶ್ರೀ ಎಸ್ ಅವರು. ಋತು ಮತ್ತು ಜಠರಾಗ್ನಿ ಈ ಬಗ್ಗೆ ಈಗ ಆಲಿಸಿಕೊಳ್ಳಿ ಡಾಕ್ಟರ್ ಅನುಶ್ರೀ ಎಸ್ ರಾವ್ ಅವರಿಂದ. ಸಂವತ್ಸರವು 6 ಋತುಗಳಾಗಿ, ಅಂದರೆ 12 ತಿಂಗಳುಗಳಲ್ಲಿ 2 ತಿಂಗಳುಗಳನ್ನು ಒಂದೊಂದು ಋತುವಾಗಿ ಶಿಶಿರ, ವಸಂತ, ಗ್ರೀಷ್ಮ, ವರ್ಷ, ಶರದ್, ಹೇಮಂತಗಳಾಗಿ ವಿಭಾಗಿಸಲ್ಪಡುತ್ತದೆ. ಉತ್ತರಾಯಣ ಕಾಲವಾದ ಶಿಶಿರ, ವಸಂತ, ಗ್ರೀಷ್ಮ ಋತುಗಳಲ್ಲಿ ಸೂರ್ಯನ ತಾಪವು ಕ್ರಮೇಣ ಹೆಚ್ಚಾಗುವುದರಿಂದ ಜಠರಾಗ್ನಿಯು, ಅಂದರೆ ಜೀರ್ಣಕ್ರಿಯೆಯನ್ನು ನಡೆಸುವ ಅಗ್ನಿಯು ಕುಗ್ಗುವುದು. ಹಾಗೆಯೇ ದಕ್ಷಿಣಾಯನ ಕಾಲವಾದ ವರ್ಷ, ಶರದ್, ಹೇಮಂತ ಋತುಗಳಲ್ಲಿ ಕ್ರಮೇಣವಾಗಿ ಸೂರ್ಯನ ತಾಪವು ಕುಗ್ಗುವುದರಿಂದ ದೇಹದ ಜಠರಾಗ್ನಿಯು ಹೆಚ್ಚುತ್ತಾ ಹೋಗಿ ಹೇಮಂತದಲ್ಲಿ ಅತ್ಯಧಿಕವಾಗುತ್ತದೆ. ಹೀಗಾಗಿ ನಾವು ಪ್ರತಿ ಋತುವಿನಲ್ಲಿ ಒಂದೇ ತರಹದ ಆಹಾರ ಸೇವಿಸುವುದು ಎಷ್ಟು ಸರಿ? ಋತುಗಳಿಗನುಸಾರವಾಗಿ ಜಠರಾಗ್ನಿಯನ್ನು ಹೊಂದಿಕೊಂಡು ಆಹಾರ ಕ್ರಮ ಅನುಸರಿಸಬೇಕು. ಇದೀಗ ಒಂದೊಂದಾಗಿ ಋತು ಮತ್ತು ಅಗ್ನಿಯ ಪ್ರಬಲತೆಯನ್ನು ಸಾಮಾನ್ಯವಾಗಿ ಹೇಗೆ ಆಹಾರವನ್ನು ತೆಗೆದುಕೊಳ್ಳಬೇಕೆಂದು ತಿಳ್ಕೊಳ್ಳೋಣ. ಮೊದಲನೆಯದಾಗಿ ಹೇಮಂತ ಹಾಗೂ ಶಿಶಿರ ಋತು. ಇದು ಶೀತಕಾಲ. ಶೀತಕಾಲವಾದ ಹೇಮಂತ ಋತುವಿನಲ್ಲಿ ಜಠರಾಗ್ನಿಯು ಪರಿಸರದ ಶೀತವಾದ ಗಾಳಿಯಿಂದ ಸಂಸ್ಪರ್ಶದಿಂದ ತಡೆಯಲ್ಪಟ್ಟು ಜಠರದಲ್ಲಿಯೇ ಪ್ರಬಲವಾಗುತ್ತದೆ. ಇದರಿಂದಾಗಿ ಗುರು ಮತ್ತು ಮಹತ್ ಪ್ರಮಾಣದ ಆಹಾರವು ಸುಲಭವಾಗಿ ಜೀರ್ಣವಾಗುತ್ತದೆ. ಹೀಗಾಗಿ ಶೀತಕಾಲದಲ್ಲಿ ಹಸಿವಿಗೆ ತಕ್ಕ ಆಹಾರ ಸಿಗದಿದ್ದಲ್ಲಿ ದೇಹವು ಕಾರ್ಶ್ಯತೆಗೆ ಒಳಗಾಗುವ ಸಂಭವ ಇರುತ್ತದೆ. ಹಾಗಾದರೆ ಯಾವ ತರಹದ ಆಹಾರ ಎಲ್ಲ ಸೇರಿಸಬಹುದು? ಹಾಲು, ಮಾಂಸ, ತುಪ್ಪ, ಅನ್ನ, ಬಿಸಿನೀರು ಮುಂತಾದವುಗಳನ್ನು ಹೆಚ್ಚಾಗಿ ಸೇವಿಸಬಹುದು. ಎರಡನೆಯದಾಗಿ ಶರದೃತು. ಶರದೃತುವಿನಲ್ಲಿ ಹಿಂದಿನ ಋತುವಾದ ವರ್ಷ ಋತುವಿನ ಶೀತದಿಂದಾಗಿ ಕೂಡಿದ ಶರೀರವು ಸೂರ್ಯನ ರಶ್ಮಿಗಳಿಂದ ಕಾಯಿಸಲ್ಪಡುವುದರಿಂದ ಪಿತ್ತದ ದ್ರವತೆಯು ಹೆಚ್ಚಾಗುವುದು. ಇದರಿಂದ ಅಗ್ನಿಯ ಪ್ರಬಲತೆ ಕಮ್ಮಿಯಾಗುವುದು. ಆದ್ದರಿಂದ ಸಿಹಿಯಾದ ಲಘುವಾದ ಆಹಾರವನ್ನು ಸೇವಿಸಬೇಕು. ಯಾಕೆಂದರೆ ಲಘುವಾದ ಆಹಾರವು ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡುತ್ತದೆ. ಹಾಗೆಯೇ ಆಹಾರವನ್ನು ಪ್ರಮಾಣ ಅರಿತುಕೊಂಡು ಚೆನ್ನಾಗಿ ಹಸಿವು ಹುಟ್ಟಿದ ಮೇಲೆಯೇ ಸೇವಿಸಬೇಕು. ಇದು ಶರತ್ ಋತು. ಮುಂದಿನ ಋತು ವಸಂತ ಋತು. ವಸಂತ ಋತುವಿನ ಹಿಂದಿನ ಋತುವಾದ ಹೇಮಂತದಲ್ಲಿ ಶೀತವು ಹೆಚ್ಚಿರುವುದರಿಂದ ಅಲ್ಲಿ ಕೂಡಿದ ಕಫವು ಸೂರ್ಯನ ಪ್ರಭೆ ಆದ ವಸಂತದಲ್ಲಿ ಸೂರ್ಯನ ಪ್ರಭೆಯಿಂದಾಗಿ ಕರಗಿ ದೇಹದ ಅಗ್ನಿಯನ್ನು ಬಾಧಿಸುತ್ತದೆ. ಇದರಿಂದ ಅನೇಕ ರೋಗಗಳು ಉತ್ಪತ್ತಿಯಾಗುವ ಸಂಭವ ಇರುತ್ತದೆ. ಆದ್ದರಿಂದ ಅತಿ ಮಧುರ, ಗುರು, ಮಾಂಸ ಮುಂತಾದ ಆಹಾರಗಳನ್ನು ತ್ಯಜಿಸಬೇಕು. ಲಘುವಾದ ಆಹಾರವನ್ನು ಸ್ವೀಕರಿಸಬೇಕು ವಸಂತದಲ್ಲಿ. ಮುಂದಿನ ಋತು ಗ್ರೀಷ್ಮ ಋತು. ಗ್ರೀಷ್ಮ ಋತುವಿನಲ್ಲಿ ಹೇಗೆ? ಸೂರ್ಯ ತನ್ನ ಕಿರಣಗಳಿಂದ ಜಗತ್ತಿನ ಸಾರವನ್ನು ಹೀರುತ್ತಾನೆ. ಇದರಿಂದ ದೇಹ ಹಾಗೂ ಜಠರಾಗ್ನಿಯ ಬಲವು ಕುಗ್ಗುವುದು. ಆದುದರಿಂದ ಬಲ ಹೆಚ್ಚಿಸಲು ಮಧುರ, ಶೀತ, ಹೆಚ್ಚಾಗಿ ದ್ರವ ಅಂದರೆ ಈಗ ಪಾನೀಯಗಳು, ಫಲರಸಗಳನ್ನು ನಾವು ಗ್ರೀಷ್ಮ ಋತುವಿನಲ್ಲಿ ತೆಗೆದುಕೊಳ್ಳಬಹುದು. ಮಜ್ಜಿಗೆ ಮುಂತಾದವುಗಳನ್ನು ಹೆಚ್ಚಾಗಿ ತೆಗೆದುಕೊಳ್ಳಬೇಕು. ವರ್ಷ ಋತುವಿನ ಹಿಂದಿನ ಋತು ಉತ್ತರಾಯಣ ಮುಗಿದು ದಕ್ಷಿಣಾಯನ ಪ್ರಾರಂಭವಾಗುವುದು. ಉತ್ತರಾಯಣದ ಸೂರ್ಯನ ಆದಾನ ದೆಸೆಯಿಂದ ದೇಹದಲ್ಲಿ ಬಲ ಹಾಗೂ ಅಗ್ನಿಯ ಬಲ ದುರ್ಬಲವಾಗಿರುತ್ತದೆ. ವಾಯುದೋಷದಿಂದಾಗಿ ಮತ್ತಷ್ಟು ಅಗ್ನಿಯು ಹೀನವಾಗುತ್ತದೆ. ಆದ್ದರಿಂದ ಅತಿ ಗುರು ಆಹಾರವನ್ನು ತ್ಯಜಿಸಬೇಕು. ಜೇನು ಸೇರಿಸಿ ತಯಾರಿಸಲ್ಪಟ್ಟ ಆಹಾರವನ್ನು ಹೆಚ್ಚಾಗಿ ಉಪಯೋಗಿಸಬೇಕು. ಕಾಲಕ್ಕೆ ತಕ್ಕಂತೆ ನಮ್ಮ ಆಹಾರದ ಸೇವನೆ ಹೇಗಿರಬೇಕನ್ನೋದ್ರ ಬಗ್ಗೆ ಋತು ಮತ್ತು ಜಠರಾಗ್ನಿ ಅನ್ನುವ ಶೀರ್ಷಿಕೆಯಡಿ ಮಾತಾಡಿದವರು ಡಾಕ್ಟರ್ ಅನುಶ್ರೀ ಎಸ್ ರಾವ್ ಅವರು. ಶರೀರದ ಆಕಾರ ಈ ಬಗ್ಗೆ ಈಗ ವಿಷಯಗಳು ಡಾಕ್ಟರ್ ಚೇತನ್ ಎನ್ ಅವರಿಂದ.
ಶರೀರದ ಸೌಂದರ್ಯ ಮಾನವನ ಸಹಜ ಆಸಕ್ತಿ. ವರ್ಣ, ಪ್ರಭೆ ಇತ್ಯಾದಿಗೊಳಗೂಡಿ ಆಕಾರವು ಸೌಂದರ್ಯತೆಯ ಪ್ರಧಾನ ಅಂಗವಾಗಿದೆ. ಎಂದಿನಂತೆ ಇಲ್ಲದ್ದನ್ನು ಅಪೇಕ್ಷಿಸುವ ಮಾನವನು ತೆಳ್ಳಗಿದ್ದಾಗ ಪುಷ್ಟಿಯನ್ನು, ಸ್ಥೂಲನಾಗಿದ್ದಾಗ ತೆಳ್ಳಗಾಗುವುದನ್ನು ಇಚ್ಛಿಸುತ್ತಾನೆ. ಆಯುರ್ವೇದ ಶಾಸ್ತ್ರಗಳ ಪ್ರಕಾರ ಶರೀರದ ಆಕಾರವು ಆಹಾರ ಮತ್ತು ನಿದ್ರೆಯನ್ನು ಅವಲಂಬಿಸುತ್ತದೆ. ಆಕಾರವು ಸೌಂದರ್ಯಕ್ಕೆ ಸೀಮಿತವಲ್ಲದೆ ಮನುಷ್ಯನ ಆರೋಗ್ಯವನ್ನೂ ಸಹ ಸೂಚಿಸುತ್ತದೆ. ಆಹಾರ ಉಪಯೋಗದ ಮೇರೆಗೆ ಸ್ಥೂಲಕಾಯ ಅಥವಾ ಕೃಶಕಾಯವನ್ನು ಹೊಂದುತ್ತಾರೆ ಎಂಬ ಸಹಜ ಅರಿವು ಜನಸಾಮಾನ್ಯರಲ್ಲುಂಟು. ಯಾವ ವ್ಯಕ್ತಿಯು ಪೃಥ್ವಿ ಜಲಾಂಶಗಳುಳ್ಳ ಆಹಾರವನ್ನು ಎಂದರೆ ಬೆಣ್ಣೆ, ಮೊಸರು, ಮಾಂಸಾಹಾರ ಇತ್ಯಾದಿಗಳನ್ನು ಸೇವಿಸುತ್ತಾನೋ ಆ ಭೂತಗಳುಳ್ಳ ಅಂಶವನ್ನು ಎಂದರೆ ಮಾಂಸ, ಬೊಜ್ಜು ಇತ್ಯಾದಿಗಳ ವೃದ್ಧಿಯನ್ನು ಹೊಂದುತ್ತಾನೆ. ವ್ಯತಿರೇಕವಾಗಿ ಯಾರು ಇವುಗಳನ್ನು ಸೇವಿಸುವುದಿಲ್ಲವೋ ಅವರಲ್ಲಿ ಈ ಅಂಶಗಳ ಪೋಷಣೆಯಾಗದು. ಹೀಗೆ ಒಬ್ಬ ಮನುಷ್ಯನು ಆಹಾರದಿಂದ ಕೃಶ ಅಥವಾ ಸ್ಥೂಲನಾಗುತ್ತಾನೆ. ಸ್ಥೂಲ ಕೃಶರ ನಿಟ್ಟಿನಲ್ಲಿ ಸದಾ ನಿರ್ಲಕ್ಷ್ಯವಾದ ಒಂದು ವಿಚಾರವೆಂದರೆ ನಿದ್ರೆ. ಶರೀರದ ಮೇಲೆ ಆಹಾರದಷ್ಟೇ ಪರಿಣಾಮವನ್ನು ನಿದ್ರೆಯು ಬೀರುವುದು ಎಂಬುದು ಮಹತ್ತರವಾದ ಸಂಗತಿ. ಕೇವಲ ಔಷಧಿ ಮತ್ತು ಪಂಚಕರ್ಮಗಳಿಗೆ ಸೀಮಿತವಲ್ಲದ ಈ ಆಯುರ್ವೇದ ಶಾಸ್ತ್ರವು ಜೀವನದ ಮೂಲಭೂತಗಳ ಬಗ್ಗೆ ಮಾಹಿತಿಯನ್ನು ಸವಿಸ್ತಾರವಾಗಿ ನೀಡಿದೆ. ಯಾರಿಗೆ ಎಷ್ಟು ನಿದ್ರೆ ಅಗತ್ಯ, ಯಾವಾಗ, ಯಾರಲ್ಲಿ ನಿಷಿದ್ಧ, ಯಾರು ಅತಿನಿದ್ರೆ ಮಾಡುವುದಕ್ಕೆ ಸೂಕ್ತರು ಇತ್ಯಾದಿಗಳ ಮಾಹಿತಿಯನ್ನು ಹಿಂದಿನ ಸಂಚಿಕೆಗಳಿಂದ ನೀವು ತಿಳಿದಿರಬಹುದು. ನಿದ್ರೆಯು ಸದಾಕಾಲ ಪುಷ್ಟಿಯನ್ನು ಹಾಗೂ ಜಾಗರಣೆಯು ಸದಾ ದೇಹವನ್ನು ಒಣಗಿಸುವ ಪ್ರಕ್ರಿಯೆಯನ್ನು ಹೊಂದಿದೆ. ಹಗಲಿನ ಜಾಗರಣೆಯಿಂದಾಗುವ ಪರಿಣಾಮವನ್ನು ರಾತ್ರಿಯ ನಿದ್ದೆಯು ಸಮತೋಲನಗೊಳಿಸುತ್ತದೆ. ಹೀಗೆ ನಿದ್ರೆಯ ಪ್ರಮಾಣ ಹೆಚ್ಚು ಅಥವಾ ಕಡಿಮೆಯಾದಾಗ ಒಬ್ಬ ವ್ಯಕ್ತಿಯು ಸ್ಥೂಲ ಅಥವಾ ಕೃಶನಾಗುತ್ತಾನೆ. ಈ ಹಿಂದೆ ಆಹಾರ ಮತ್ತು ನಿದ್ರೆಗಳನ್ನು ವಿಂಗಡಿಸಿ ವಿಸ್ತರಿಸಿದ್ದರೂ ನೈಜ ಜೀವನದಲ್ಲಿ ಇವೆರಡರ ಸಮಾಗಮವು ಸಹಜ. ಒಂದರಲ್ಲಾದ ವ್ಯತ್ಯಾಸವು ಇನ್ನೊಂದನ್ನು ಬಾಧಿಸುತ್ತದೆ. ಹಾಗಾಗಿ ಆರೋಗ್ಯಾಕಾಂಕ್ಷಿಗಳು ಇವೆರಡರ ಸಮತೋಲನವನ್ನು ಜಾಗ್ರತೆಯಿಂದ ಕಾಪಾಡಿಕೊಳ್ಳಬೇಕು. ಇವೆರಡರಿಂದ ನಮ್ಮ ಜೀವನವನ್ನು ಉತ್ತಮಗೊಳಿಸುವುದರ ಬಗೆಗೆ ಕೆಲವು ಉದಾಹರಣೆಗಳು. ಅತಿಯಾದ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗುವ ವ್ಯಕ್ತಿಯು ಪುಷ್ಟಿಯಾದ ಆಹಾರ ಮತ್ತು ತನಗೆ ಸುಖ ನೀಡುವಷ್ಟು ನಿದ್ರೆಯಲ್ಲಿ ತೊಡಗಬೇಕು. ಅತಿ ಕಡಿಮೆ ದೈಹಿಕ ಆದರೆ ಹೆಚ್ಚು ಮಾನಸಿಕ ಚಟುವಟಿಕೆಯಲ್ಲಿ ನಿರತರಾದವರು ತಮಗೆ ಹಸಿವಿದ್ದಷ್ಟು ಮಾತ್ರ ಆಹಾರ ಸೇವಿಸಿ ತೃಪ್ತಿ ನೀಡುವಷ್ಟು ನಿದ್ದೆ ಮಾಡತಕ್ಕದ್ದು. ಹೆಚ್ಚು ಬೊಜ್ಜುಳ್ಳವರು, ಅತಿಯಾದ ಜಿಡ್ಡು ಪದಾರ್ಥ, ಮಾಂಸ ಇತ್ಯಾದಿ ಸೇವನೆ ಮಾಡುವವರು ಹಗಲಿನಲ್ಲಿ ಮಲಗಬಾರದು. ರಾತ್ರಿ ನಿದ್ದೆಗೆಟ್ಟವರು ಹಗಲಿನಲ್ಲಿ ನಿರಾಹಾರಿಯಾಗಿ ನಿದ್ದೆಗೆಟ್ಟ ಕಾಲದ ಅರ್ಧದಷ್ಟು ಮಲಗಬಹುದು. ನಿದ್ರೆ ಮತ್ತು ಆಹಾರಗಳ ಅಸಮತೋಲನವು ಇತರೆ ರೋಗಗಳಿಗೂ ಕಾರಣವು. ಆದರೆ ಸ್ಥೂಲತೆ, ಕೃಶತೆಯು ಇವೆರಡರ ವೈಪರೀತ್ಯವಿಲ್ಲದೆ ಆಗುವುದಿಲ್ಲ. ಅತಿ ಜಾಗೃತರಾಗಿ ಇವೆರಡನ್ನೂ ನಿಯಂತ್ರಿಸುವ ಮೂಲಕ ಶರೀರದ ಆಕಾರವು ಬದಲಾಗಬಲ್ಲದು. ನಿಮ್ಮ ಜೀವನ ಶೈಲಿಗನುಸಾರವಾಗಿ ನಿದ್ರೆ ಮತ್ತು ಆಹಾರಗಳ ಬಗ್ಗೆ ತಿಳಿಯಲು ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕಿಸಿ ಎಂದು ಹೇಳುತ್ತಾ ಈ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಶರೀರದ ಆಕಾರ ಈ ಕುರಿತು ಇಲ್ಲಿವರೆಗೂ ಮಾತಾಡಿದವರು ಡಾಕ್ಟರ್ ಚೇತನ್ ಎನ್ ಅವರು. ಜ್ಞಾನಾರ್ಜನೆಯ ವಿಧಾನ ಕೇಳಿ ಡಾಕ್ಟರ್ ಭಾವನಾ ಎನ್ ಅವರಿಂದ. ಆಯುರ್ವೇದದ ಮೂಲ ಗ್ರಂಥದ ಚರಕ ಸಂಹಿತೆಯಲ್ಲಿ ಯಾವುದೇ ವಿಷಯದ ಜ್ಞಾನ ಹೊಂದಲು 3 ಉಪಾಯವನ್ನು ಹೇಳಿದ್ದಾರೆ. ಅವು ಅಧ್ಯಯನ, ಅಂದರೆ ವಿಷಯವನ್ನು ಅಭ್ಯಾಸ ಮಾಡುವುದು; ಅಧ್ಯಾಪನ, ನಾವು ತಿಳಿದುಕೊಂಡ ವಿಷಯವನ್ನು ಬೇರೆಯವರಿಗೆ ತಿಳಿಸುವುದು; ತದ್ವಿದ್ಯಾ ಸಂಭಾಷ, ತಿಳಿದಿರುವ ಮತ್ತು ಅರಿತುಕೊಂಡಿರುವ ವಿಷಯದ ಬಗ್ಗೆ ತಜ್ಞರ ಅಥವಾ ಸಹಪಾಠಿಗಳೊಂದಿಗೆ ವಿಷಯ ವಿನಿಮಯ ಮಾಡುವುದು. ಈ 3 ಉಪಾಯಗಳಿಂದ ಒಂದು ವಿಷಯದ ಆಯಾಮ, ವಿಸ್ತಾರ ಮತ್ತು ಆಳ ತಿಳಿದುಕೊಳ್ಳಬಹುದು. ಅಧ್ಯಾಪನ ವಿಧಿ: ವಿದ್ಯಾರ್ಥಿಯು ಆರೋಗ್ಯವಂತನಾಗಿರುವುದು ಮುಖ್ಯ ಮತ್ತು ವಿಷಯದ ಉತ್ಸಾಹವನ್ನು ಹೊಂದಿರಬೇಕು. ನಿತ್ಯ ಕರ್ಮಗಳನ್ನು ಮುಗಿಸಿ ದೇವತಾರ್ಚನೆ ಮಾಡಿ ನಂತರ ಸಮತಟ್ಟಾದ ಮತ್ತು ಸ್ವಚ್ಛವಾದ ನೆಲದ ಮೇಲೆ ಕುಳಿತು ಏಕಾಗ್ರತೆಯೊಂದಿಗೆ ವಿಷಯವನ್ನು ಓದಬೇಕು. ಸರಿಯಾದ ಅರ್ಥೈಸಿದ ನಂತರ ಶಂಕೆ ಏನಾದರೂ ಇದ್ರೆ ಅದನ್ನು ನಿವಾರಿಸಿಕೊಳ್ಳಲು ಪಾಠವನ್ನು ಪುನಃ ಜೋರಾಗಿ ಪಠಿಸಬೇಕು ಅಥವಾ ಓದಬೇಕು. ಈ ರೀತಿ ಸಮಯ ವ್ಯರ್ಥ ಮಾಡದೆ ಅಭ್ಯಾಸ ಮಾಡಬೇಕು. ಮುಂದಿನದು ಅಧ್ಯಾಪನ ವಿಧಿ. ಅಂದ್ರೆ ಇದಕ್ಕೆ ಕೆಲವು ಲಕ್ಷಣಗಳನ್ನು ಹೇಳಿದ್ದಾರೆ. ಶಾಂತ ಮತ್ತು ಸಜ್ಜನತೆ ಹೊಂದಿರಬೇಕು. ಹೀನಕೃತ್ಯಗಳಲ್ಲಿ ತೊಡಗಿಸಿಕೊಳ್ಳಬಾರದು. ಅವನು ದೃಢ ಪ್ರಯತ್ನಶೀಲನಾಗಿರಬೇಕು. ಅನಹಂಕೃತನಾಗಿರಬೇಕು. ತಾರ್ಕಿಕ ಶಕ್ತಿ ಮತ್ತು ಸ್ಮರಣೆ ಸಾಮರ್ಥ್ಯವನ್ನು ಹೊಂದಿರಬೇಕು. ವಿಷಯವನ್ನು ಅರಿಯುವ ಸಾಮರ್ಥ್ಯವನ್ನು ಹೊಂದಿರಬೇಕು. ಆಲಸ್ಯವನ್ನು ತ್ಯಜಿಸಿರಬೇಕು. ಈ ಹಿಂದಿನ ಲಕ್ಷಣಗಳನ್ನು ಪಾಠವನ್ನು ಹೇಳುವ ಮತ್ತು ಅದನ್ನು ಕೇಳುವ ಇಬ್ಬರಿಗೂ ಇರಬೇಕು. ತದ್ವಿದ್ಯಾ ಸಂಭಾಷ: ಚರ್ಚೆ ಮಾಡುವುದರಿಂದ ಜ್ಞಾನ ವೃದ್ಧಿ ಮತ್ತು ಆಸ್ವಾದಕ್ಕೆ ಕಾರಣವಾಗುತ್ತದೆ. ಇದರಿಂದ
ಇದರಿಂದ ವಿಷಯದ ಸ್ಪಷ್ಟತೆ ಮೂಡುತ್ತದೆ. ನಮ್ಮ ವಾಕ್ ಕುಶಲತೆ ಸುಧಾರಿಸುತ್ತದೆ. ಇದರಿಂದ ಶ್ರೇಷ್ಠ ತತ್ವಗಳು ಬೆಳಕಿಗೆ ಬರುತ್ತವೆ ಮತ್ತು ವಿಷಯದ ಬಗ್ಗೆ ಇರುವ ಅನುಮಾನ ಹೋಗಲಾಡಿಸಬಹುದು ಅಥವಾ ಅನುಮಾನವಿಲ್ಲದಿದ್ದರೂ ವಿಷಯದ ಮೇಲಿನ ಹಿಡಿತ ಹೆಚ್ಚಾಗುತ್ತದೆ. ಚರ್ಚೆಯ ಸಮಯದಲ್ಲಿ ಹೊಸದೊಂದು ವಿಷಯದ ಪರಿಚಯ ಮೂಡಬಹುದು, ಏಕೆಂದರೆ ಎಲ್ಲ ವಿಷಯಗಳು ಎಲ್ಲರಿಗೆ ತಿಳಿದಿರುವುದಿಲ್ಲ. ಆದ್ದರಿಂದ ಯಾವುದೇ ವಿಷಯದ ಚರ್ಚೆ ಶ್ಲಾಘನೀಯ. ಈ 3 ವಿಧಾನಗಳಿಂದ ಪಡೆದಿರುವ ಜ್ಞಾನವನ್ನು ದೀರ್ಘ ಸಮಯದ ತನಕ ನೆನಪಿಡಲು ಆಯುರ್ವೇದ 8 ಸ್ಮೃತಿ ಕಾರಣಗಳನ್ನು ತಿಳಿಸಿದೆ. ಇದು ಮಕ್ಕಳಿಗೆ ತಿಳಿಸುವುದು ಅತ್ಯುತ್ತಮ. ಅವು ಯಾವೆಂದರೆ: ನಿಮಿತ್ತ, ಯಾವುದೇ ಕಾರಣವನ್ನು ನೋಡಿದಾಗ ಕ್ರಿಯೆಯನ್ನು ನೆನಪು ಮಾಡಿಕೊಳ್ಳುವ ವಿಧಾನ. ಉದಾಹರಣೆಗೆ, ನಾವು ಡ್ಯಾಮ್ ನೋಡಿದಾಗ ಅದರಿಂದ ವಿದ್ಯುತ್ ಉತ್ಪತ್ತಿ ಮಾಡಬಹುದು ಎಂದು ಹೇಳುವುದು. ಇದನ್ನ ತಿಳಿಸಿಕೊಡ್ಬೇಕು ಮಕ್ಕಳಿಗೆ. ರೂಪಗ್ರಹಣ, ಒಂದು ವಸ್ತುವಿನ ದೃಶ್ಯ, ಆಕಾರ, ರೂಪವನ್ನು ಗಮನಿಸುವುದು. ಒಂದು ಬಾರಿ ನೋಡಿದ ವಸ್ತುವು ಪುನಃ ಕಣ್ಮುಂದೆ ಬಂದರೆ ಅದು ನೆನಪಲ್ಲಿ ಉಳಿಯುತ್ತದೆ. ಇದಕ್ಕೆ ಉದಾಹರಣೆ ಏನಂದ್ರೆ, ಒಂದು ಚಿತ್ರವನ್ನು ಅಥವಾ ಪಾಠವನ್ನು ಪುನಃ ನೋಡುವುದರಿಂದ ಅದು ಸ್ಮರಣೆಯಲ್ಲಿ ಉಳಿಯುತ್ತದೆ. ಮುಂದಿನದು ಸಾದೃಶ್ಯ, ಹೋಲಿಕೆಗೆ ಅನುಸಾರವಾಗಿ ನೆನಪಿಟ್ಟುಕೊಳ್ಳುವುದು. ಯಾವ ರೀತಿಯಲ್ಲಿ ನದಿಯು ಗದ್ದೆಗಳಿಗೆ ನೀರು ಒದಗಿಸುತ್ತದೆಯೋ ಅದೇ ರೀತಿಯಲ್ಲಿ ನಮ್ಮ ಶರೀರದ ಜೀವಕೋಶಗಳಿಗೆ ರಕ್ತ ಸಂಚಲಿಸುತ್ತದೆ. ಮುಂದಿನದು ವೈಸಾದೃಶ್ಯ, ಒಂದು ವಸ್ತುವನ್ನು ನೋಡಿದಾಗ ಅದರ ತದ್ವಿರುದ್ಧವಾದುದನ್ನು ನೆನಪಿಟ್ಟುಕೊಳ್ಳುವುದು. ಉದಾಹರಣೆಗೆ, ನೀರನ್ನು ನೋಡಿದಾಗ ಬೆಂಕಿಯನ್ನು ನೆನೆಸಿಕೊಳ್ಳುವುದು. ಸತ್ವಾನುಬಂಧ, ವಿಷಯವನ್ನು ಮನಪೂರ್ವಕವಾಗಿ ತಿಳಿದುಕೊಳ್ಳುವುದು. ಅಂದರೆ ಇಲ್ಲಿ ಬೈಹಾಟ್ ಮಾಡಬಾರ್ದು ಅಂತ ಹೇಳಿರೋದು. ಅಭ್ಯಾಸ, ಮತ್ತೆ ಮತ್ತೆ ವಿಷಯವನ್ನು ಮನನ ಮಾಡುವುದು. ಮುಂದಿನದು ಜ್ಞಾನ ಯೋಗ, ವಿಷಯವನ್ನು ಪ್ರಾಯೋಗಿಕ ಬಳಕೆಗೆ ಒಡ್ಡುವುದು. ಯಾವುದೇ ಒಂದು ಥಿಯರಿ ಓದಿರೋದನ್ನ ಅದನ್ನ ಪ್ರಾಕ್ಟಿಕಲ್ ಆಗಿ ಅಪ್ಲಿಕೇಬಲ್ ಮಾಡುವುದು. ಇದಕ್ಕೆ ಉದಾಹರಣೆ ಬರ್ನೋಲಿ ಸಿದ್ಧಾಂತ, ಈ ತರ ಮುಂತಾದವುಗಳು. ಮುಂದಿನದು ಪುನಃ ಶ್ರುತಿ, ಕಲಿತ ವಿಷಯವನ್ನು ಹಾಗೂ ಕೇಳಿದ ವಿಷಯವನ್ನು ಮತ್ತೆ ಮತ್ತೆ ಕೇಳುವುದರಿಂದ ಚೆನ್ನಾಗಿ ನೆನಪಿನಲ್ಲಿರುತ್ತದೆ. ಉದಾಹರಣೆಗೆ, ನಾವು ಕೇಳುವ ನಮ್ಮ ನೆಚ್ಚಿನ ಹಾಡುಗಳು ಹೇಗೆ ನೆನಪಲ್ಲಿ ಇರುತ್ತದೆಯೋ ಹಾಗೆ. ಆದ್ದರಿಂದ ಮಕ್ಕಳು ತಾವು ಓದಿದ ಪಾಠವನ್ನು ತಾವೇ ರೆಕಾರ್ಡ್ ಮಾಡಿ ಕೇಳುವುದು ಉತ್ತಮ. ಜ್ಞಾನಾರ್ಜನೆಯ ವಿಧಾನ, ಈ ಬಗ್ಗೆ ಇಲ್ಲಿವರೆಗೂ ಮಾತಾಡಿದವರು ಡಾಕ್ಟರ್ ಭಾವನಾ ಎನ್ ಅವರು. ಕೇಳುಗರೆ, ಡಾಕ್ಟರ್ ಯದು ಗೋಪನ್ ಕೇರಳದವರು, ಆದರೆ ಕಲ್ತಿರೋದು 7 ಭಾಷೆಗಳನ್ನ: ಕನ್ನಡ, ತಮಿಳು, ಮಲಯಾಳಂ, ತೆಲುಗು, ಹಿಂದಿ, ತುಳು, ಇಂಗ್ಲಿಷು, ಹಿಂದಿ. ಓದಿದ್ದು ಇಂಗ್ಲಿಷ್ ಮಾಧ್ಯಮನೇ, ಆದರೆ ಇಷ್ಟಪಟ್ಟು ಕಲಿತರು. ಇವತ್ತು ಕನ್ನಡದಲ್ಲೇ ವಿಚಾರವನ್ನು ಬರೆದು ಮಾತಾಡ್ತಾರೆ. ಪಾರ್ಶ್ವವಾಯುವಿಗೆ ಕಾರಣ ಮತ್ತು ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಯದು ಗೋಪನ್. ಪಾರ್ಶ್ವವಾಯು ಅಥವಾ ಪ್ಯಾರಲೈಸಿಸ್ ಎಂಬುದು ದೇಹದ ಅರ್ಧ ಭಾಗ ಅಥವಾ ಎಲ್ಲ ಅಂಗಾಂಗಗಳ ಕಾರ್ಯಾತ್ಮಕತೆಯನ್ನು ಸ್ಥಗಿಸುವ ಒಂದು ಅವಸ್ಥೆ. ಈ ಸ್ಥಿತಿಯಲ್ಲಿ ವ್ಯಕ್ತಿ ದೇಹದ ಒಂದು ಭಾಗವನ್ನು ಅಥವಾ ಸಂಪೂರ್ಣ ದೇಹವನ್ನು ಚಲಿಸಲು ಸಾಧ್ಯವಾಗುವುದಿಲ್ಲ. ಸಾಮಾನ್ಯವಾಗಿ ನರವ್ಯೂಹ ವ್ಯವಸ್ಥೆಯ ತೊಂದರೆಯಿಂದ ಈ ಸಮಸ್ಯೆ ಉಂಟಾಗುತ್ತದೆ. ಪಾರ್ಶ್ವವಾಯು ಹಲವು ವಿಧಗಳಾಗಿದ್ದು ಅದು ದೇಹದ ಯಾವ ಭಾಗವನ್ನು ಅಳವಡಿಸಿಕೊಂಡಿದೆ ಎಂಬುದರ ಆಧಾರದ ಮೇಲೆ ವಿಭಜನೆ ಮಾಡಲಾಗಿದೆ. ಮೋನೋಪ್ಲೇಜಿಯಾ, ಒಂದು ಕೈ ಅಥವಾ ಕಾಲಿಗೆ ಲೆಕ್ಕು ಆಗುವುದು. ಹೆಮಿಪ್ಲೇಜಿಯಾ, ಬಲ ಅಥವಾ ಎಡ ಕೈ ಮತ್ತು ಕಾಲಿಗೆ ಲೆಕ್ಕು ಆಗುವುದು. ಪ್ಯಾರಾಪ್ಲೇಜಿಯಾ, 2 ಕಾಲುಗಳಿಗೆ ಲೆಕ್ಕು ಆಗುವುದು. ಕ್ವಾಡ್ರಿಪ್ಲೇಜಿಯಾ, ತಲೆಯಿಂದ ಕೆಳಗಿನ ಎಲ್ಲ ಅಂಗಗಳಿಗೆ ಲೆಕ್ಕು ಆಗುವುದು. ಮತ್ತೆ ಫೇಶಿಯಲ್ ಪಾಲ್ಸಿ, ಮುಖದ ಬಲ ಅಥವಾ ಎಡ ಭಾಗಕ್ಕೆ ಲೆಕ್ಕು ಆಗುವುದು. ಪಾರ್ಶ್ವವಾಯುವಿನ ಮುಖ್ಯ ಕಾರಣಗಳು: ಸ್ಟ್ರೋಕ್, ಮೆದುಳಿನ ರಕ್ತ ಪ್ರವಾಹದಲ್ಲಿ ವ್ಯತ್ಯಾಸ ಉಂಟಾದಾಗ ಅಥವಾ ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟಿದಾಗ. ಅಪಘಾತದಲ್ಲಿ ಮೆದುಳು ಅಥವಾ ಮೆದುಳು ಬಳ್ಳಿ ಗಾಯವಾದಾಗ ಲೆಕ್ಕ ಆಗೋದು. ಮಲ್ಟಿಪಲ್ ಸ್ಕ್ಲಿರೋಸಿಸ್, ದೇಹದ ರೋಗ ನಿರೋಧಕ ಶಕ್ತಿ ನರಗಳಿಗೆ ಹಾನಿಗೊಳಿಸುವುದರಿಂದ ಆಗುವಂಥದ್ದು ಮಲ್ಟಿಪಲ್ ಸ್ಕ್ಲಿರೋಸಿಸ್. ಪೋಲಿಯೋಮೈಲೈಟಿಸ್, ಪೋಲಿಯೋ ವೈರಸ್ನಿಂದ ನರಗಳಿಗೆ ಹಾನಿಗೊಳಿಸುವುದರಿಂದ ಪೋಲಿಯೋಮೈಲೈಟಿಸ್ ಆಗುತ್ತದೆ. ಪಾರ್ಶ್ವವಾಯುವಿನ ಅಪಾಯಕಾರಿ ಅಂಶಗಳು: ಅಧಿಕ ರಕ್ತದೊತ್ತಡ, ಕೊಲೆಸ್ಟ್ರಾಲ್, ಮಧುಮೇಹ, ಧೂಮಪಾನ, ಮದ್ಯಪಾನ ಇವೆಲ್ಲ ಅಪಾಯಕಾರಿ ಅಂಶಗಳಾಗಿದೆ. ಪಾರ್ಶ್ವವಾಯುವಿನ ಲಕ್ಷಣಗಳು: ದೇಹದ ಭಾಗದಲ್ಲಿ ಬಲಹೀನತೆ, ಅಂಗಗಳ ಚಲನೆಯ ಅಸಮರ್ಥತೆ, ನಡಿಗೆಯ ತೊಂದರೆ, ಸ್ಪರ್ಶದ ನಷ್ಟ, ಮಾತಿನಲ್ಲಿ ತೊಂದರೆ, ಮೂತ್ರ ಮತ್ತು ಮಲದ ನಿಯಂತ್ರಣ ಅಸಮರ್ಥತೆ. ಪಾರ್ಶ್ವವಾಯುವಿನಲ್ಲಿ ಆಯುರ್ವೇದ ಚಿಕಿತ್ಸೆ ವಿಧಾನಗಳು. ಪಾರ್ಶ್ವವಾಯು ಚಿಕಿತ್ಸೆಗೆ ಆಯುರ್ವೇದದಲ್ಲಿ ಹಲವು ವಿಧಾನಗಳಿದೆ. ಅದರಲ್ಲಿ ಪ್ರಮುಖ ಚಿಕಿತ್ಸೆಗಳು ಅಭ್ಯಂಗ, ಅದು ಆಯಿಲ್ ಮಸಾಜ್, ಸ್ವೇದನ, ಸ್ಟೀಮ್ ಥೆರಪಿ, ನಸ್ಯಕರ್ಮ, ಬಸ್ತಿಕರ್ಮ, ಯೋಗ. ಇದರೊಂದಿಗೆ ಹಲವು ಆಯುರ್ವೇದ ಮಾತ್ರೆ ಔಷಧಿಗಳು ಪ್ರಯೋಗದಲ್ಲಿದೆ. ಕೇಳಿದ್ರೆ, ಕೇರಳದಲ್ಲಿ ಹುಟ್ಟಿ ಬೆಳೆದು 7 ಭಾಷೆಗಳನ್ನ ಕಲಿತು ಈಗ ಕನ್ನಡವನ್ನೇ ಕಣ್ಣಾರೆ ಕಂಡು ಪಾರ್ಶ್ವವಾಯು ಕಾರಣ, ಲಕ್ಷಣ ಮತ್ತು ಚಿಕಿತ್ಸೆ ಕುರಿತು ಮಾತನಾಡಿದವರು ಡಾಕ್ಟರ್ ಯದು ಗೋಪನ್ ಅವರು. ಜ್ವರದಲ್ಲಿ ಪಥ್ಯದ ಪ್ರಾಮುಖ್ಯತೆ, ಈ ಬಗ್ಗೆ ಈಗ ಮಾತಾಡ್ತಿದ್ದಾರೆ
ಡಾಕ್ಟರ್ ರಾಕೇಶ್ ಅವರು. ನಮಸ್ಕಾರ. ಯಾವುದಾದರೂ ಕಾಯಿಲೆಗಳು ಉಂಟಾದಾಗ ಔಷಧಿಗಳನ್ನು ಸೇವಿಸುವುದು ಎಷ್ಟು ಮುಖ್ಯವೋ ಅವುಗಳಿಗೆ ಅನುಗುಣವಾಗಿ ಪಥ್ಯವನ್ನು ಮಾಡುವುದು ಅಷ್ಟೇ ಮುಖ್ಯವಾಗಿರುತ್ತದೆ. ಇಂದಿನ ಈ ಸಂಚಿಕೆಯಲ್ಲಿ ಜ್ವರದಲ್ಲಿ ಅನುಸರಿಸಬೇಕಾದ ಪಥ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಜ್ವರ ಎಂಬುದು ಒಂದು ಕಾಯಿಲೆನೂ ಹೌದು, ಹಾಗೆ ಲಕ್ಷಣನೂ ಹೌದು. ಯಾವಾಗ ನಮ್ಮ ಜನನಶಕ್ತಿಯು ಕುಗ್ಗುತ್ತದೋ ಆವಾಗ ನಾವು ಸೇವಿಸಿದ ಆಹಾರವು ಜೀರ್ಣವಾಗದೆ ಅಜೀರ್ಣವು ಉಂಟಾಗುತ್ತದೆ. ಇಂತಹ ಸಮಯದಲ್ಲಿ ವಿರುದ್ಧ ಆಹಾರ ಅಥವಾ ಅಪಥ್ಯ ಆಹಾರ ಸೇವನೆ ಮಾಡಿದಾಗ ಜ್ವರವು ಉತ್ಪತ್ತಿ ಆಗುತ್ತದೆ. ಪಥ್ಯ ಎಂದರೆ ಏನು? ಯಾವುದು ಮನಸ್ಸಿಗೆ ಹಿತವನ್ನು ಹಾಗೂ ಶರೀರದ ವೈಪರೀತ್ಯವನ್ನು ಉಂಟು ಮಾಡುವುದಿಲ್ಲವೋ ಅದುವೇ ಪಥ್ಯ. ಪಥ್ಯದ ಪ್ರಾಮುಖ್ಯತೆಯನ್ನು ನಮ್ಮ ಆಯುರ್ವೇದದಲ್ಲಿ ಹೀಗೆ ಹೇಳಿರುತ್ತಾರೆ: ಪಥ್ಯೆ ಸತಿ ಗದಾರ್ಥಸ್ಯ ಕಿಮೌಷಧ ನಿಷೇವಣಂ. ಒಂದು ಗಾದೆ ಮಾತು ಇದೆ: ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಹಾಗೆಯೇ ಪಥ್ಯ ಮಾಡುವವನಿಗೆ ಚಿಕಿತ್ಸೆಯ ಅವಶ್ಯಕತೆ ಇಲ್ಲ, ಪಥ್ಯ ಮಾಡದವನಿಗೆ ಚಿಕಿತ್ಸೆ ಮಾಡಿದರೂ ಫಲಕಾರಿ ಆಗುವುದಿಲ್ಲ. ಜ್ವರ ಬಂದಾಗ ಮೊದಲು ಔಷಧಿಯನ್ನು ತೆಗೆದುಕೊಳ್ಳದೆ ನಮ್ಮ ಜೀರ್ಣಕ್ರಿಯೆಯನ್ನು ಹೇಗೆ ಜಾಸ್ತಿ ಮಾಡಬೇಕೆಂದು ಸವಿಸ್ತಾರವಾಗಿ ಹೇಳಿದ್ದಾರೆ. ಲಂಘನಂ ಸ್ವೇದನಂ ಕಾಲು ಯಾವಾಗೂ ತಿಕ್ತಕೋ ರಸ. ಲಂಘನ ಎಂದರೆ ಉಪವಾಸ ಅಥವಾ ಲಘು ಆಹಾರ ಎಂದರ್ಥ. ಅಂದರೆ ಜ್ವರ ಬಂದಾಗ ಎಷ್ಟು ಪೌಷ್ಟಿಕಾಂಶವಾದ ಆಹಾರ ತೆಗೆದುಕೊಳ್ಳದೆ ಸುಲಭವಾಗಿ ಜೀರ್ಣವಾಗುವ ಆಹಾರವನ್ನು ತೆಗೆದುಕೊಳ್ಳಬೇಕು. ಉದಾಹರಣೆಗೆ, ಜ್ವರದಲ್ಲಿ ಮಾಂಸರಸ, ಉದ್ದಿನಿಂದ ಮಾಡಿದ ಇಡ್ಲಿ, ದೋಸೆ ಮುಂತಾದ ಆಹಾರವನ್ನು ತೆಗೆದುಕೊಳ್ಳದೆ ಸುಲಭವಾಗಿ ಜೀರ್ಣವಾಗುವ ಆಹಾರ ಎಂದರೆ ನೀರು ದೋಸೆ, ಬಾರ್ಲಿ, ಗಂಜಿ. ಇವೆಲ್ಲವೂ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಇದರಿಂದಾಗಿ ಜೀರ್ಣಶಕ್ತಿಯು ವೃದ್ಧಿಯಾಗಿ ಅಜೀರ್ಣವು ಕಡಿಮೆ ಆಗುತ್ತದೆ. ಹಾಗೆಯೇ ಲಂಘನ ಎಂದರೆ ಉಪವಾಸವೂ ಎಂದರ್ಥ. ಉಪವಾಸ ಮಾಡುವುದರಿಂದ ನಮ್ಮ ದೇಹದಲ್ಲಿ ಶೇಷ ಅಜೀರ್ಣವು ಜೀರ್ಣವಾಗಲು ಸಹಾಯ ಮಾಡುತ್ತದೆ. ಹೀಗೆ ಮಾಡುವುದರಿಂದ ಜೀರ್ಣಶಕ್ತಿಯು ವೃದ್ಧಿಯಾಗಿ ಸಂಪೂರ್ಣ ಶರೀರಕ್ಕೆ ವ್ಯಾಪ್ತಿಯಾಗಿ ಬೆವರಿನ ಪ್ರಕ್ರಿಯೆಯನ್ನು ಜಾಸ್ತಿ ಮಾಡುತ್ತದೆ. ಹೀಗೆ ನಿಧಾನವಾಗಿ ಜ್ವರವು ಕಡಿಮೆ ಆಗುತ್ತಾ ಬರುತ್ತದೆ. ಹೀಗೆ ಜ್ವರದಲ್ಲಿ ಔಷಧಿಯ ಜೊತೆಗೆ ಪಥ್ಯದ ಪಾಲನೆ ಬಹುಮುಖ್ಯವಾಗುತ್ತದೆ. ಜ್ವರದಲ್ಲಿ ಪಥ್ಯದ ಪ್ರಾಮುಖ್ಯತೆ ಕುರಿತು ಮಾತನಾಡಿದವರು ಡಾಕ್ಟರ್ ರಾಕೇಶ್ ಅವರು. ಶ್ರೋತೃಗಳೇ, ಮಕ್ಕಳಲ್ಲಿ ಆಸ್ತಮ ನಿವಾರಣೆಗೆ ಯೋಗ ಮತ್ತು ಪ್ರಾಣಾಯಾಮ ಈ ಬಗ್ಗೆ ಸಲಹೆಗಳನ್ನು ನೀಡುತ್ತಿದ್ದಾರೆ ಡಾಕ್ಟರ್ ಶ್ವೇತಾ ಡಿ ಅವರು. ಅಸ್ತಮ ಕಾಯಿಲೆಯು ದೀರ್ಘಾವಧಿಯಾಗಿದ್ದು ಕೆಲವು ಕಾರಣಗಳಿಂದ ಪದೇ ಪದೇ ಉಲ್ಬಣವಾದ ಸಮಯದಲ್ಲಿ ಮಕ್ಕಳಲ್ಲಿ ಶ್ವಾಸನಾಳದ ಉರಿಯೂತ ಹಾಗೂ ಸಂಕುಚಿತವಾಗುವಂತಹ ಸಂದರ್ಭ ಇರುವುದು. ಇದರಿಂದಾಗಿ ಶ್ವಾಸನಾಳದ ಕಿರಿದಾಗುವಿಕೆಗೆ ಅನುಯಾಯಿ ಮಾಡಿಕೊಡುವುದು. ಇದರಿಂದ ಮಕ್ಕಳಲ್ಲಿ ಉಸಿರಾಡಲು ಕಷ್ಟವಾಗುವುದು ಮತ್ತು ಕೆಮ್ಮು, ಉಬ್ಬಸ, ಎದೆಯ ಬಿಗಿದಂತಹ ರೋಗ ಲಕ್ಷಣಗಳಿಗೆ ಕಾರಣವಾಗುತ್ತದೆ. ಇಂತಹ ಮಕ್ಕಳಲ್ಲಿ ಔಷಧೋಪಚಾರದ ಜೊತೆಗೆ ಮೊದಲಿನಿಂದಲೇ ಈ ಯೋಗ ಹಾಗೂ ಪ್ರಾಣಾಯಾಮದ ಅಭ್ಯಾಸ ಮಾಡಿಸಿದರೆ ಶ್ವಾಸನಾಳವನ್ನು ರಚನಾತ್ಮಕವಾಗಿ ಹಾಗೂ ಕ್ರಿಯಾತ್ಮಕವಾಗಿ ಸದೃಢಗೊಳಿಸಬಹುದಾಗಿದೆ. ರಾಜಯೋಗ, ಕರ್ಮಯೋಗ, ಜ್ಞಾನಯೋಗ, ಸುಮಾರು ಯೋಗದಲ್ಲಿ, ಹಠಯೋಗದಲ್ಲಿ ಈ 6 ಅಂಗಾಂಗಗಳಿಗೆ ಇರುವಂತಹ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುವಂತಹ ಯೋಗದಲ್ಲಿ ನಮ್ಮ ಮನಸ್ಸು ಮತ್ತು ದೇಹವನ್ನು ಪುನರುಜ್ಜೀವನಗೊಳಿಸುವ ಸಾಮರ್ಥ್ಯವನ್ನು ಹೊಂದಿರುವುದರಿಂದ ಅಸ್ತಮಾ ಕಾಯಿಲೆ ಇರುವಂತಹ ಮಕ್ಕಳಲ್ಲಿ ಈ ಯೋಗವನ್ನು ಮೊದಲಿಂದಲೂ ಅಭ್ಯಾಸ ಮಾಡಿಸಿದರೆ ಒಳ್ಳೆಯದು. ಈ ಯೋಗಾಸನದಲ್ಲಿ ಪ್ರಮುಖವಾಗಿ ಅರ್ಧ ಮತ್ಸ್ಯಾಸನ, ಅಂದರೆ ದೇಹದ ಮಧ್ಯಭಾಗವನ್ನು ಟ್ವಿಸ್ಟ್ ಮಾಡಿ ಮತ್ತು ಅದರ ಎದೆ ಉಬ್ಬಿಸುವಂತಹ ಒಂದು ಕಾರ್ಯ ಮಾಡುವುದರಿಂದ ಇದರಿಂದಾಗಿ ಎದೆಯ ಭಾಗಕ್ಕೆ ರಕ್ತ ಚಲನೆ ಹೆಚ್ಚಾಗಿ ನಮ್ಮ ಶ್ವಾಸಕೋಶಕ್ಕೆ ಆಮ್ಲಜನಕ ಹೆಚ್ಚಿಸುವುದರಿಂದ ಅವರ ಆರೋಗ್ಯದಲ್ಲಿ ಸುಧಾರಣೆ ಉಂಟು ಮಾಡುವುದು. ಇದೇ ರೀತಿ ಪವನ ಮುಕ್ತಾಸನ, ಸೇತು ಭಂಗಿ, ಭುಜಂಗಾಸನ, ಹಾವಿನ ಭಂಗಿ, ಈ ಎಲ್ಲ ಒಂದು ಆಸನದಲ್ಲಿ ಎದೆ ಭಾಗವನ್ನು ಉಬ್ಬಿಸಿ ರಕ್ತ ಚಲನೆಯನ್ನು ಹೆಚ್ಚಿಸುವಂತಹ ಸಾಮರ್ಥ್ಯವಿರುವುದು. ಇದೇ ರೀತಿ ಅಧೋಮುಖ ಶ್ವಾನಾಸನದಲ್ಲಿ ಕೂಡ ಹೊಟ್ಟೆಯ ಭಾಗ ಒಂದು ಈಚಿಕಿದಂತಾಗಿ, ಅಂದರೆ ನಮ್ಮ ಒಂದು ಜೀರ್ಣಾಂಗದಲ್ಲಿರುವಂತಹ ಒಂದು ಅಗ್ನಿಯನ್ನು ಹೆಚ್ಚಿಸುವಲ್ಲಿ. ಅದೇ ರೀತಿ ಈ ಪ್ರಾಣಾಯಾಮ ಕೂಡ, ಪ್ರಾಣ ಅಂದ್ರೆ ಜೀವ ಅಥವಾ ಚೈತನ್ಯ, ಆಯಾಮ ಅಂದ್ರೆ ವೃದ್ಧಿಸುವುದು. ಈ ಪ್ರಾಣಾಯಾಮ ಕ್ರಮಬದ್ಧ ಉಸಿರಾಟ ಪ್ರಕ್ರಿಯೆ ಆಗಿದೆ. ಮೂಲತಃ ಈ ಒಂದು ಉಸಿರಾಟದ ಪ್ರಕ್ರಿಯೆ ಮೂಲಕ ಚೈತನ್ಯವಾದ ಪ್ರಾಣವಾಯುವನ್ನು ಪಡೆದು ನಮ್ಮ ಈ ಜೀವಿತಾವಧಿಯನ್ನು ಹೆಚ್ಚಿಸುವುದೇ ಪ್ರಾಣಾಯಾಮ ಆಗಿದೆ. ನಾಡಿ ಶೋಧನ ಪ್ರಾಣಾಯಾಮ, ಇದರಿಂದ ಮನಸ್ಸಿನ ಒತ್ತಡ ನಿವಾರಣೆಯಾಗುವುದು. ಅಸ್ತಮಾ ಕಾಯಿಲೆ ಇರುವ ಮಕ್ಕಳಲ್ಲಿ
ಉಸಿರಾಟದ ತೊಂದರೆಯಿಂದಾಗಿ ಕೆಲವೊಂದು ಮಾನಸಿಕ ಒತ್ತಡವನ್ನು ಎದುರಿಸಬೇಕಾದಂತಹ ಸನ್ನಿವೇಶಗಳು ಇರುವುದು, ಆ ಒಂದು ಒತ್ತಡವನ್ನು ನಿವಾರಣೆಯಾಗುವುದು. ಅದೇ ರೀತಿ ಕಪಾಲಭಾತಿಯಿಂದ ಶ್ವಾಸಕೋಶಕ್ಕೆ ರಕ್ತಚಲನೆ ಹೆಚ್ಚಿಸಿ ಆಮ್ಲಜನಕ ಪ್ರಮಾಣ ದೇಹದಲ್ಲಿ ಹೆಚ್ಚಿಸಿ ಶ್ವಾಸನಾಡಿಗೆ ಶಕ್ತಿಯನ್ನು ತುಂಬುವಂತ ಕೆಲಸದಲ್ಲಿ ಸಹಾಯ ಮಾಡುತ್ತದೆ. ಈ ಎಲ್ಲ ಯೋಗ ಮತ್ತು ಪ್ರಾಣಾಯಾಮ ಅಂತಹ ಮಕ್ಕಳಲ್ಲಿ ಶ್ವಾಸನಾಳ ಸದೃಢವಾಗಿಸುವಲ್ಲಿ ನೈಸರ್ಗಿಕವಾಗಿ ನಾವು ಈ ಒಂದು ಪ್ರಯತ್ನ ಮಾಡಿದ್ದೇ ಆದಲ್ಲಿ ಮಗುವಿನ ಆರೋಗ್ಯದಲ್ಲಿ ಅತಿ ಉತ್ತಮವಾದ ಸುಧಾರಣೆಯನ್ನು ಕಾಣಬಹುದಾಗಿದೆ. ಮಕ್ಕಳಲ್ಲಿ ಅಸ್ತಮ ನಿವಾರಣೆಗೆ ಯೋಗ ಮತ್ತು ಪ್ರಾಣಾಯಾಮ ಈ ಕುರಿತು ಇಲ್ಲಿವರೆಗೂ ಸಲಹೆಗಳನ್ನು ನೀಡಿದವರು ಡಾಕ್ಟರ್ ಶ್ವೇತಾ ಡಿ ಅವರು. ಇದುವರೆಗೆ ಆಯುರ್ವೇದದ ಸುಲಭದ ಪರಿಣಾಮಕಾರಿ ಸಲಹೆಗಳನ್ನು ನೀಡುವ ಕಾರ್ಯಕ್ರಮ ಆರೋಗ್ಯ ಧರ್ಮ ಮೂಡಿಬಂತು. ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ. ಕಾರ್ಯಕ್ರಮವನ್ನ ಪ್ರಾಯೋಜಿಸಿದವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ತಣ್ಣೀರು ಹಳ್ಳ, ಹಾಸನ. ಇದು ಹಾಸನ ಆಕಾಶವಾಣಿಯ ಆರೋಗ್ಯ ಮಾರ್ಗದರ್ಶಿ.